ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೆಹಾತ್ಯರು ಭಾಗ 24. ಸೇವೆಯ ಉಪಕರಣಗಳು. ಈ ದಿನದ ಅಧ್ಯಯನಕ್ಕಾಗಿ ಕೆಹಾತ್ಯರ ಪಟ್ಟಿಯಲ್ಲಿರುವ ಅಂತಿಮ ವಿಷಯಕ್ಕೆ ನಾವು ಈಗ ಬಂದಿದ್ದೇವೆ. ನಾವು ಒಡಂಬಡಿಕೆಯ ಮಂಜೂಷ, ಸನ್ನಿಧಿ, ರೊಟ್ಟಿಗಳ ಮೇಜು, ಬಂಗಾರದ ದೀಪಸ್ತಂಭ ಮತ್ತು ಧೂಪದ ಬಲಿಪೀಠಗಳನ್ನು ಅಧ್ಯಯನ ಮಾಡಿದ್ದೇವೆ. ಇವುಗಳಲ್ಲಿ ಪ್ರತಿಯೊಂದು ಕ್ರಿಸ್ತನನ್ನು ಸರಿಯಾಗಿ ಸೂಚಿಸುತ್ತವೆ. ಈಗ ನಾವು ಅರಣ್ಯಕಾಂಡ 4ನೇ ಅಧ್ಯಾಯ 12ಕ್ಕೆ ಬರುತ್ತೇವೆ ಮತ್ತು ಅವರು ಪವಿತ್ರ ಸ್ಥಳದಲ್ಲಿ ಸೇವೆ ಮಾಡುವುದಕ್ಕೆ ಬಳಸುವ ಸೇವೆಯ ಎಲ್ಲ ಉಪಕರಣಗಳನ್ನು ತಕ್ಕೊಂಡು ಅವುಗಳನ್ನು ನೀಲಿ ಬಣ್ಣದ ಬಟ್ಟೆಯಲ್ಲಿ ಸುತ್ತಿ ತಗಡು ಚರ್ಮದ ಹೊದಿಕೆಯಿಂದ ಮುಚ್ಚಿ ದಂಡದ ಮೇಲೆ ಇಡಬೇಕು. ಎಲ್ಲ ಉಪಕರಣಗಳು, ಎಲ್ಲ ಪಾತ್ರೆಗಳು, ಪವಿತ್ರ ಸ್ಥಳದಲ್ಲಿ ಸೇವೆ ಸಲ್ಲಿಸಿದ ಪ್ರತಿಯೊಂದು ಇವುಗಳನ್ನು ಸಹ ಮುಚ್ಚಲಾಗಿತ್ತು. ಇವುಗಳನ್ನು ಸಹ ಕೆಹಾತ್ಯರ ಹೆಗಲ ಮೇಲೆ ಇಡಲಾಗಿತ್ತು. ಸತ್ಯವೇದವು ಈ ಎಲ್ಲ ಉಪಕರಣಗಳನ್ನು ಒಂದೇ ಪಟ್ಟಿಯಲ್ಲಿ ಸೇರಿಸುವುದಿಲ್ಲ, ಆದರೆ ವಿವಿಧ ವಾಕ್ಯ ಭಾಗಗಳು ನಮಗೆ ಪೂರ್ಣ ವಿವರಣೆಯನ್ನು ನೀಡುತ್ತವೆ. ದೀಪಸ್ತಂಭದ ಉಪಕರಣಗಳಲ್ಲಿ ಚಿಮಟಗಳು, ಕತ್ತರಿಸಿದ ಬತ್ತಿಯ ತಟ್ಟೆಗಳು ಮತ್ತು ಎಣ್ಣೆಯ ಪಾತ್ರೆಗಳು ಸೇರಿದ್ದವು. ವಿಮೋಚನಕಾಂಡ ಅರಣ್ಯಕಾಂಡ 4ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಮೇಜಿನ ಉಪಕರಣಗಳಲ್ಲಿ ತಟ್ಟೆಗಳು, ಸಾಂಬ್ರಾಣಿಗಾಗಿ ಬಂಗಾರದ ಚಮಚಗಳು, ಬೋಗುಣಿಗಳು ಮತ್ತು ಪಾನಾರ್ಪಣೆಗಾಗಿ ಸೌಟುಗಳು ಸೇರಿದ್ದವು. ಅರಣ್ಯಕಾಂಡ 4ನೇ ಅಧ್ಯಾಯ 7ನೇ ವಾಕ್ಯ ಮತ್ತು ವಿಮೋಚನಕಾಂಡ 25ನೇ ವಾಕ್ಯ 29ನೇ ವಾಕ್ಯ. ಚಿನ್ನದ ಬಲಿಪೀಠ ಉಪಕರಣಗಳಲ್ಲಿ ಧೂಪರಾತಿಗಳನ್ನು ಮತ್ತು ಧೂಪದ ಪಾತ್ರೆಗಳು ಸೇರಿದ್ದವು. ಮತ್ತು ಪ್ರಾಯಶ್ಚಿತ್ತದ ದಿನದಂದು ಮಹಾಯಾಜಕನು ಕೆಂಡಗಳಿಂದ ತುಂಬಿದ ಧೂಪರಾತಿಯನ್ನು ಅತಿ ಪವಿತ್ರ ಸ್ಥಳದ ತೆರೆಯೊಳಗೆ ಒಯ್ಯುತ್ತಿದ್ದನು. ಯಾಜಕಕಾಂಡ 16ನೇ ಅಧ್ಯಾಯ 12ನೇ ವಾಕ್ಯ. ಹಿತ್ತಾಳೆಯ ಬಲಿಪೀಠದ ಉಪಕರಣಗಳು ಬೇರೆಯೇ ಆಗಿದ್ದವು, ಬೇರೆ ರೀತಿಯಲ್ಲಿ ಮಾಡಲ್ಪಟ್ಟಿದ್ದವು ಮತ್ತು ಪ್ರತಿದಿನವೂ ಪ್ರಾಯಶ್ಚಿತ್ತಕ್ಕಾಗಿ ನಡೆದ ಬಲಿಯ ಕರುಬೂದಿಯ ಪಾತ್ರೆಗಳು, ಸೌಟುಗಳು, ತಟ್ಟೆಗಳು, ಮಾಂಸದ ಕೊಕ್ಕೆಗಳು ಮತ್ತು ಕೆಂಡದ ಪಾತ್ರೆಗಳು ಇವೆಲ್ಲವೂ ಹಿತ್ತಾಳೆಯಿಂದ ಹೂಗಳಿಂದ ಕೂಡಿದ್ದವು. ವಿಮೋಚನಕಾಂಡ 27ನೇ ಅಧ್ಯಾಯ 3ನೇ ವಾಕ್ಯ. ಪ್ರತಿಯೊಂದು ಉಪಕರಣವನ್ನು ನೀಲಿ ಬಟ್ಟೆಯಲ್ಲಿ ಸುತ್ತಿ ತಗಡು ಚರ್ಮದಿಂದ ಮುಚ್ಚಿ ಕೆಹಾತ್ಯರ ಹೆಗಲ ಮೇಲೆ ಹೊರುತ್ತಿದ್ದರು. ಒಂದೇ ಒಂದು ಪಾತ್ರೆಯನ್ನು ಕೈ ಬಿಡಲಿಲ್ಲ ಅಥವಾ ಅತಿ ಸಾಮಾನ್ಯವೆಂದು ಅಲಕ್ಷಿಸಲಿಲ್ಲ. ಇದು ನಮಗೆ ಏನು ಕಲಿಸುತ್ತದೆ ಎಂದರೆ, ದೇವರ ಪವಿತ್ರ ವಸ್ತುಗಳನ್ನು ಹೊರುವುದು ಕೇವಲ ಭವ್ಯವಾದ ವಸ್ತುಗಳಿಗೆ ಮಾತ್ರ ಸೀಮಿತವಲ್ಲ. ಇದು ಕೇವಲ ಆತನ ಸನ್ನಿಧಿಯ ಮಂಜೂಷವನ್ನೋ ಅಥವಾ ಬೆಳಕಿನ ದೀಪಸ್ತಂಭವನ್ನೋ ಹೊರುವುದಲ್ಲ. ಇದು ದಿನನಿತ್ಯದ ಕೆಲಸದ ಸಣ್ಣ ಉಪಕರಣಗಳನ್ನು ಹೊರುವುದು ಆಗಿದೆ. ಯಾರು ನೋಡದ ಉಪಕರಣಗಳು, ಒಂದು ಕೆಲಸ ಮುಗಿದ ಮೇಲೆ ಪಕ್ಕಕ್ಕೆ ಇಡುವ ಸಾಧನಗಳು, ಯಾರು ಗಮನಿಸದ ರಾತ್ರಿಯ ವೇಳೆಯಲ್ಲಿ ಬಳಸುವ ಉಪಕರಣಗಳು, ಕೆತ್ತಿದ ಇದ್ದಿಲನ್ನು ಹಿಡಿಯುವ ಬಂಗಾರದ ಸಣ್ಣ ತಟ್ಟೆಗಳು, ಹೊತ್ತ ಕೆಹಾತ್ಯರು ಮಾಡುತ್ತಿದ್ದನ್ನು ಸಹ ಪವಿತ್ರ ಕೆಲಸವೇ ಆಗಿತ್ತು. ಬೂದಿಯನ್ನು ತೆಗೆಯುವ ಹಿತ್ತಾಳೆಯ ಸೌಟನ್ನು ಹೊತ್ತವನು ಮಾಡುತ್ತಿದ್ದದ್ದು ಪವಿತ್ರ ಕೆಲಸವೇ ಆಗಿತ್ತು. ದೇವರ ಸೇವೆಗೆ ಸಂಬಂಧಿಸಿದ ಪ್ರತಿಯೊಂದು ಸಣ್ಣ ವಿವರಣೆವರೆಗೂ ಪವಿತ್ರವಾದದ್ದು. ಕೆಹಾತ್ಯರು ಪವಿತ್ರ ಸ್ಥಳದ ಚಿನ್ನದ ಪಾತ್ರೆಗಳ ಜೊತೆಗೆ ಯಜ್ಞವೇದಿಯ ಹಿತ್ತಾಳೆಯ ಪಾತ್ರೆಯನ್ನು ಹೊರುತ್ತಿದ್ದರು. ಅವರು ದೀಪಸ್ತಂಭದ ಶುದ್ಧ ಬಂಗಾರದ ಜೊತೆಗೆ ಬಲಿಯ ರಕ್ತ ಮೆತ್ತಿದ ಉಪಕರಣಗಳನ್ನು ಹೊರುತ್ತಿದ್ದರು. ಅವರು ಬೆಲೆಬಾಳುವ ಮತ್ತು ಸಾಮಾನ್ಯವಾದುದನ್ನು, ಪ್ರಕಾಶಮಾನವಾದ ಮತ್ತು ರಕ್ತಸಿಕ್ತವಾದುದನ್ನು ಎಲ್ಲವನ್ನು ಒಂದೇ ಹೆಗಲ ಮೇಲೆ ಅದೇ ಅರಣ್ಯದಲ್ಲಿ ಅದೇ ಗುರಿಯುತ್ತಾ ಒಯ್ಯುತ್ತಿದ್ದರು. ನಾವು ಅದನ್ನೇ ಮಾಡುತ್ತೇವೆ. ಪೌಲನು 2ನೇ ಅಧ್ಯಾಯ ಕೊರಿಂಥದವರಿಗೆ 4ನೇ ಅಧ್ಯಾಯ 10ರಲ್ಲಿ ಬರೆದಿದ್ದಾನೆ. ಯೇಸುವಿನ ಜೀವವು ನಮ್ಮ ಶರೀರದಲ್ಲಿ ಪ್ರಕಟವಾಗುವಂತೆ ನಾವು ಯೇಸುವಿನ ಮರಣವನ್ನು ಯಾವಾಗಲೂ ನಮ್ಮ ಶರೀರದಲ್ಲಿ ಹೊತ್ತುಕೊಂಡು ಹೋಗುತ್ತೇವೆ. ನಾವು ಆತನ ಮರಣ ಮತ್ತು ಜೀವ ಎರಡನ್ನೂ ಒಟ್ಟಿಗೆ ಹೊರುತ್ತೇವೆ. ಫಿಲಿಪ್ಪಿಯವರಿಗೆ 3ನೇ ಅಧ್ಯಾಯ 10ನೇ ವಾಕ್ಯ.
ಆತನ ಪುನರುತ್ಥಾನದ ಶಕ್ತಿಯನ್ನು ಮತ್ತು ಆತನ ಶ್ರಮೆಗಳ ಸಹಭಾಗಿತ್ವವನ್ನು ಒಂದೇ ಹೆಗಲ ಮೇಲೆ ಸೇರಿರುತ್ತದೆ. ಕೊಲೊಸ್ಸೆಯವರಿಗೆ 1ನೇ ಅಧ್ಯಾಯ 24ನೇ ವಾಕ್ಯ ಕ್ರಿಸ್ತನ ಸಭೆಗಾಗಿ ಆತನ ಶ್ರಮೆಗಳಿಗ ಕಡಿಮೆಯಾದುದನ್ನು ನಮ್ಮ ಸ್ವಂತ ಶರೀರದಲ್ಲಿ ಪೂರೈಸುವ ಬಗ್ಗೆ ಮಾತನಾಡುತ್ತದೆ. ನಾವು ನಿಬಂಧನೆಗಳನ್ನು, ತಿರಸ್ಕಾರಗಳನ್ನು, ಯಾರು ಸ್ತುತಿಸದ ದೀರ್ಘಕಾಲಗಳನ್ನು, ಬಂಗಾರದ ಬಲಿಪೀಠದ ಜೊತೆಗೆ ಬೂದಿಯ ಸೌಟನ್ನು ಹೊರುತ್ತದೆ. ಆದರೆ ನಾವು ಆಶೀರ್ವಾದಗಳನ್ನು ಹೊರುತ್ತೇವೆ. ದೇವರು ನಮ್ಮನ್ನು ಬಳಸಿಕೊಂಡಾಗ ಮತ್ತು ಜನರ ಜೀವನ ಬದಲಾದಾಗ ಸಿಗುವ ಗೌರವವನ್ನು ನಾವು ಹೊರುತ್ತೇವೆ. ನಾವು ತಂದ ಬೆಳಕನ್ನು ಯಾರಾದರೂ ಸ್ವೀಕರಿಸಿದಾಗ ಸಿಗುವ ಸ್ತುತಿಯನ್ನು ನಾವು ಹೊರುತ್ತೇವೆ. ಕೊಯ್ಲಿನ ಸಂತೋಷವನ್ನು ಮತ್ತು ಸಹೋದರ ಸ್ನೇಹದ ಪ್ರೀತಿಯನ್ನು ನಾವು ಹೊರುತ್ತೇವೆ. 2 ಕೊರಿಂಥದವರಿಗೆ 6ನೇ ಅಧ್ಯಾಯ 8ನೇ ವಾಕ್ಯ ಇದನ್ನು ಪ್ರಾಮಾಣಿಕವಾಗಿ ವಿವರಿಸುತ್ತದೆ. ಮಾನಾಪಮಾನಗಳಿಂದಲೂ ಅಪಕೀರ್ತಿ ಸುಕೀರ್ತಿಗಳಿಂದಲೂ ದುಃಖಿತರಿಂದಲೂ ಯಾವಾಗಲೂ ಸಂತೋಷಿಸುವವರಾಗಿಯೂ ಬಡವರಂತಿದ್ದರೂ ಅನೇಕರನ್ನು ಐಶ್ವರ್ಯವಂತರನ್ನಾಗಿ ಮಾಡುವವರಾಗಿಯೂ ಏನೂ ಇಲ್ಲದವರಂತಿದ್ದರೂ ಎಲ್ಲವನ್ನು ಪಡೆದವರಾಗಿಯೂ ಇದ್ದೇವೆ. ಅರಣ್ಯದ ಆದಿಯಲ್ಲಿ ಕೇಹಾತ್ಯನ ಸ್ಥಿತಿ ಹೀಗೆಯೇ ಇರುತ್ತದೆ. ಹಿತ್ತಾಳೆ ಮತ್ತು ಬಂಗಾರ 2 ಒಟ್ಟಿಗೆ, ಶೋಕ ಮತ್ತು ಸಂತೋಷ ಒಟ್ಟಿಗೆ, ಶಿಲುಬೆಯ ಭಾರ ಮತ್ತು ಪುನರುತ್ಥಾನದ ಹಗುರತನ ಎರಡನ್ನೂ ಒಂದೇ ಹೆಗಲ ಮೇಲೆ ಹೊತ್ತು ವಾಗ್ದಾನದ ದೇಶತ್ತದ ನಡೆಯುವುದು. ಇವುಗಳಲ್ಲಿ ಪ್ರತಿಯೊಂದು ಉಪಕರಣವು ತನ್ನದೇ ಆದ ಆತ್ಮಿಕ ಆಳವನ್ನು ಹೊಂದಿದೆ ಮತ್ತು ಅವುಗಳ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಲು ನಮಗೆ ಇನ್ನೊಂದು ತಿಂಗಳು ಬೇಕಾಗಬಹುದು. ಈ ಪ್ರಯಾಣವನ್ನು ನಾವು ಮತ್ತೊಂದು ಸಮಯಕ್ಕೆ ಇಟ್ಟುಕೊಳ್ಳೋಣ. ಈ ಅಧ್ಯಯನದ ಆರಂಭದಿಂದಲೂ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತಿದೆ. ಕೇಹಾತ್ಯರು ಹೊತ್ತ ಪ್ರತಿಯೊಂದನ್ನು ಗಮನಿಸಿದಾಗ ಮಂಜೂಷ, ಮೇಜು, ದೀಪಸ್ತಂಭ, ಬಂಗಾರದ ಬಲಿಪೀಠ, ಒಂದು ವಸ್ತು ಮಾತ್ರ ಅಲ್ಲಿ ಕಾಣಿಸುವುದಿಲ್ಲ. ಹಿತ್ತಾಳೆಯ ಗಂಗಾಳದ ಬಗ್ಗೆ ಎಲ್ಲಿಯೂ ಉಲ್ಲೇಖವಿಲ್ಲ. ಅರಣ್ಯಕಾಂಡ 4ನೇ ಅಧ್ಯಾಯವು ಪ್ರತಿಯೊಂದು ಪವಿತ್ರ ವಸ್ತುವನ್ನು ವಿವರವಾಗಿ ಹೆಸರಿಸುತ್ತದೆ. ಆದರೆ ಯಜ್ಞವೇದಿ ಮತ್ತು ಗೂಡಾರದ ದ್ವಾರದ ನಡುವೆ ಇರುತ್ತಿದ್ದ ಆ ದೊಡ್ಡ ಹಿತ್ತಾಳೆಯ ಗಂಗಾಳದ ಬಗ್ಗೆ, ಅಂದರೆ ಯಾವ ಗಂಗಾಳದಲ್ಲಿ ಯಾಜಕರು ಸೇವೆಗೆ ಮುನ್ನ ಕೈಕಾಲು ತೊಳೆಯಬೇಕಿತ್ತೋ ಅದರ ಬಗ್ಗೆ ಬೈಬಲ್ ಮೌನವಾಗಿದೆ. ಕೇಹಾತ್ಯರು ಪವಿತ್ರ ವಸ್ತುಗಳನ್ನು ಹೊರುತ್ತಿದ್ದರು. ಗೆರ್ಷೋನ್ಯರು ಪರದೆಗಳನ್ನು ಹೊರುತ್ತಿದ್ದರು. ಮೆರಾರಿಯರು ಹಲಗೆಗಳನ್ನು, ಕಂಬಗಳನ್ನು ಮತ್ತು ಗೂಟಗಳನ್ನು ಹೊರುತ್ತಿದ್ದರು. ಈ 3 ಕುಲಗಳ ನಡುವೆ ಗೂಡಾರದ ಪ್ರತಿಯೊಂದು ಭಾಗವನ್ನು ಹಂಚಲಾಗಿತ್ತು. ಅರಣ್ಯಕಾಂಡ 4ನೇ ಅಧ್ಯಾಯ 15ನೇ ವಾಕ್ಯ ಪವಿತ್ರ ಸ್ಥಳದ ಎಲ್ಲಾ ಪಾತ್ರೆಗಳನ್ನು ಎಂದು ಹೇಳುತ್ತದೆ. ಅದರಲ್ಲಿ ಗಂಗಾಳವು ಸೇರಿರಬಹುದು ಎಂದು ಊಹಿಸಬಹುದು. ಆದರೆ ಬೈಬಲ್ ಅದನ್ನು ನೇರವಾಗಿ ಹೆಸರಿಸುವುದಿಲ್ಲ. ಅದು ಮೌನವಾಗಿದೆ. ಗಂಗಾಳವು ಯಜ್ಞವೇದಿ ಮತ್ತು ಗೂಡಾರದ ಪ್ರವೇಶ ದ್ವಾರದ ನಡುವೆ ಇತ್ತು. ಅದು ಸೇವೆಯ ಮೊದಲು ಶುದ್ಧೀಕರಣ ಮತ್ತು ಪವಿತ್ರೀಕರಣದ ಸ್ಥಳವಾಗಿತ್ತು. ಆ ಗಂಗಾಳವು ಇಲ್ಲದೆ ಒಳಗೆ ಸೇವೆ ಆರಂಭಿಸಲು ಸಾಧ್ಯವಿರಲಿಲ್ಲ. ತೊಳೆಯದಿದ್ದರೆ ಅಲ್ಲಿ ಮರಣವಿತ್ತು. ಗಂಗಾಳವು ಕೇವಲ ಒಂದು ಅಲಂಕಾರಿಕ ವಸ್ತುವಾಗಿರಲಿಲ್ಲ, ಅದು ಯಾಜಕ ಸೇವೆಯ ಹೊಸ್ತಿಲಾಗಿತ್ತು. ಆದರೂ ಬೈಬಲ್ ಅದನ್ನು ಯಾರು ಹೊತ್ತರು ಮತ್ತು ಹೇಗೆ ಹೊತ್ತರು ಎಂಬ ವಿಷಯದಲ್ಲಿ ಉದ್ದೇಶಪೂರ್ವಕವಾಗಿ ಮೌನವಾಗಿದೆ. ಸತ್ಯವೇದವು ತನ್ನ ಮೌನವನ್ನು ಎಂದಿಗೂ ವ್ಯರ್ಥ ಮಾಡುವುದಿಲ್ಲ. ಇಡೀ ಗೂಡಾರದ ವಸ್ತುಗಳಲ್ಲಿ ಗಂಗಾಳದ ಸಾಗಣೆಯನ್ನು ವಿವರಿಸುವುದಕ್ಕೆ ಒಂದು ಕಾರಣವಿದೆ. ಆ ಕಾರಣವು ಮತ್ತೊಂದು ದಿನದ ಅಧ್ಯಯನಕ್ಕೆ ಮೀಸಲಾಗಿದೆ. ಇದರೊಂದಿಗೆ ನಾವು ಕೇಹಾತ್ಯರು ಹೊತ್ತ ವಸ್ತುಗಳ ಅಧ್ಯಯನದ ಅಂತ್ಯಕ್ಕೆ ಬಂದಿದ್ದೇವೆ. ನಾವು ಒಂದು ಪ್ರಶ್ನೆಯೊಂದಿಗೆ ಆರಂಭಿಸಿದ್ದೆವು. ದೇವರ ಒಡಂಬಡಿಕೆಯ ಜನರು ಈ ಯುಗದ ಅರಣ್ಯದಲ್ಲಿ ಅತೀ ಪವಿತ್ರವಾದ ವಸ್ತುಗಳನ್ನು ತಮ್ಮ ಹೆಗಲ ಮೇಲೆ ಹೊರುವುದು ಎಂದರೆ ಏನು? ಈ 24 ಅಧ್ಯಯನಗಳ ಮೂಲಕ ನಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಆಳವಾದ ಉತ್ತರಗಳನ್ನು ಕಂಡುಕೊಂಡಿದ್ದೇವೆ. ನಾವು ದೇವರ ಸನ್ನಿಧಿಯನ್ನು ಹೊರುತ್ತೇವೆ. ನಾವು ನೆರವೇರಿಸಲ್ಪಟ್ಟ ನ್ಯಾಯ ಪ್ರಮಾಣವನ್ನು, ಪುನರುತ್ಥಾನದ ಜೀವವನ್ನು,
ಪರಲೋಕದ ರೊಟ್ಟಿಯನ್ನು ಮತ್ತು ಕೃಪಾಸನವನ್ನು ಹೊರುತ್ತೇವೆ. ನಾವು ಕತ್ತಲೆ ತುಂಬಿದೆ ಜಗತ್ತಿಗೆ ಕ್ರಿಸ್ತನ ಬೆಳಕನ್ನು ಹೊರುತ್ತೇವೆ. ನಾವು ಆತನ ವಾಕ್ಯದ ಮೇಜನ್ನು, ಆತನ ಸಹಭಾಗಿತ್ವವನ್ನು ಮತ್ತು ಆತನ ಮಧ್ಯಸ್ಥಿಕೆಯನ್ನು ಹೊರುತ್ತೇವೆ. ನಾವು ಬಲಿಪೀಠದ ಸೇವೆಯನ್ನು ಮತ್ತು ತಂದೆಯ ಮುಂದೆ ಏರುವ ಪ್ರಾರ್ಥನೆಯ ಸುವಾಸನೆಯನ್ನು ಹೊರುತ್ತೇವೆ. ನಾವು ದಿನನಿತ್ಯದ ಪವಿತ್ರ ಕೆಲಸದ ಉಪಕರಣಗಳನ್ನು ಹೊರುತ್ತೇವೆ ಮತ್ತು ನಾವು ಹಿತ್ತಾಳೆ ಮತ್ತು ಬಂಗಾರವನ್ನು ಒಟ್ಟಿಗೆ, ಅಂದರೆ ಶ್ರಮೆಗಳನ್ನು ಹಾಗೂ ಆಶೀರ್ವಾದಗಳನ್ನು ಹೊರುತ್ತಿದ್ದೇವೆ. ನಾವು ಪರಿಪೂರ್ಣರಲ್ಲ, ಆದರೂ ನಾವು ಸಿದ್ಧವಿರುವ ಮನಸ್ಸಿನಿಂದ ಈ ಮರುಭೂಮಿಯಂತಹ ಕಠಿಣ ಜೀವನದ ಹಾದಿಯಲ್ಲಿ ಸಾಗುತ್ತಿದ್ದೇವೆ. ನಮ್ಮ ಹೆಗಲ ಮೇಲೆ ದೈವಿಕ ಜವಾಬ್ದಾರಿ ಇದೆ. ಪಾದಗಳ ಕಠಿಣ ಹಾದಿಯಲ್ಲಿವೆ, ಆದರೆ ಗುರಿ ಮಾತ್ರ ದೇವರ ಕಡೆಗೆ. ಕೇಹಾತ್ಯರಿಗೆ ಯಾವುದೇ ಬಂಡಿಗಳನ್ನು ಅಥವಾ ಎತ್ತುಗಳನ್ನು ನೀಡಲಾಗಿರಲಿಲ್ಲ. ಆ ಭಾರವನ್ನು ಅವರ ಹೆಗಲ ಮೇಲೆಯೇ ಇರಿಸಲಾಗಿತ್ತು, ಏಕೆಂದರೆ ದೇವರು ತನ್ನ ಅತ್ಯಂತ ಅಮೂಲ್ಯವಾದ ವಸ್ತುಗಳನ್ನು ಜಗತ್ತಿನಲ್ಲಿ ಸಾಗಿಸಲು ಯಾವಾಗಲೂ ತಾನು ಕರೆದವರ ಶರೀರವನ್ನೇ ಆಯ್ದುಕೊಳ್ಳುತ್ತಾನೆ. ಆ ಶರೀರಗಳು ನಾವೇ. ನಾವು ಹೊಸ ಒಡಂಬಡಿಕೆಯ ಕೇಹಾತ್ಯರು. ಅರಣ್ಯದ ಹಾದಿ ಇನ್ನೂ ಮುಗಿದಿಲ್ಲ, ಮೇಘಸ್ತಂಭವು ಇನ್ನೂ ಚಲಿಸುತ್ತಿದೆ, ಪವಿತ್ರ ವಸ್ತುಗಳು ಇನ್ನೂ ನಮ್ಮ ಹೆಗಲ ಮೇಲಿವೆ. ನಾವು ನಡೆಯುತ್ತಲೇ ಇರೋಣ. ಪ್ರಾರ್ಥನೆ. ಯೆಹೋವನೇ, ನೀನು ಎಲ್ಲ ಮಹಿಮೆ, ಘನತೆ ಮತ್ತು ಸ್ತುತಿಗೆ ಅರ್ಹನು. ಪರಲೋಕದ ಭಾರವನ್ನು ಮಾನವನ ಹೆಗಲ ಮೇಲೆ ಇರಿಸಿ ಅದನ್ನು ಪವಿತ್ರವೆಂದು ಕರೆಯುವ ದೇವರು ನೀನು. ಈ ಅಧ್ಯಯನದ ಕೊನೆಯಲ್ಲಿ ನಾವು ತುಂಬಿದ ಹೃದಯದಿಂದ ನಿನ್ನ ಮುಂದೆ ಬಂದಿದ್ದೇವೆ. ನೀನು ಕೇಹಾತ್ಯರ ಮೇಲೆ ಇರಿಸಿದ ಭಾರವನ್ನು ಮತ್ತು ನಮ್ಮ ಮೇಲೆ ಇರಿಸಿರುವ ಭಾರವನ್ನು ನಾವು ಕಂಡುಕೊಂಡಿದ್ದೇವೆ. ನಾವು ಈ ಭಾರವನ್ನು ಕೆಳಗಿಟ್ಟ ದಿನಗಳಿಗಾಗಿ ಮತ್ತು ಬಂಗಾರದ ಬಲಿಪೀಠವನ್ನು ಹೊತ್ತು ಹಿತ್ತಾಳೆಯ ಸೌಟನ್ನು ನಿರಾಕರಿಸಿದ ಸಮಯಕ್ಕಾಗಿ ನಮ್ಮನ್ನು ಕ್ಷಮಿಸು. ನೀನು ನಮಗೆ ಒಪ್ಪಿಸಿರುವ ಪ್ರತಿಯೊಂದನ್ನು ಗೌರವದ ಅಥವಾ ನೋವಿನ ಸಂಗತಿಯಾಗಿರಲಿ, ಅದೇ ಭಕ್ತಿ ಮತ್ತು ನಂಬಿಗಸ್ತಿಕೆಯಿಂದ ಹೊರುವುದನ್ನು ನಮಗೆ ಕಲಿಸು. ಭಾರವು ಹೆಚ್ಚಾದಾಗ ನಮಗಾಗಿ ಅದಕ್ಕಿಂತ ದೊಡ್ಡ ಭಾರವನ್ನು ಹೊತ್ತವನನ್ನು ನಮಗೆ ನೆನಪಿಸು. ಮೇಘಸ್ತಂಭವು ಇನ್ನೂ ಚಲಿಸುತ್ತಿದೆ, ನಾವು ನಡೆಯುತ್ತಲೇ ಇರಲು ನಮಗೆ ಸಹಾಯ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.